ನಮಸ್ಕಾರ ಸ್ನೇಹಿತರೆ, ಬನ್ನಿ ನಮ್ಮ ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ಬನ್ನಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹಾಗೂ ನೊಂದ ಮನಸ್ಸಿನವರಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಹಾಗೂ ಶ್ರದ್ಧಾಂಜಲಿ ಕಾರ್ಯಕ್ರಮವು ಈ ದಿನ ಗಾಂಧಿ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಮತ್ತು ಬಸ್ ನಿಲ್ದಾಣದಿಂದ ಗಾಂಧಿ ವೃತ್ತದವರೆಗೆ ಮರಣ ಹೊಂದಿದ 5 ವರ್ಷದ ವೇದ ಮಗುವಿನ ಭಾವಚಿತ್ರವನ್ನು ಹಿಡಿದು ಮೆರವಣಿಗೆ ಮಾಡಲಾಯಿತು. ಇದು ಬಹುಶಃ ಕೊಲೆಯಾಗಿದ್ದು ಯಾವುದೇ ರೀತಿಯ ಅತ್ಯಾಚಾರವಾಗಿಲ್ಲವೆಂದು ಬಲ್ಲ ಮೂಲಗಳಿಂದ ಮಾಹಿತಿ ಇರುತ್ತದೆ. ಆದರೆ ಮರಣೋತ್ತರ ಪರೀಕ್ಷೆ ಮಾಡಿದ ಪ್ರತಿಯೂ ಬರುವವರೆಗೂ ಮರಣದ ವಿಷಯವು ಗೌಪ್ಯವಾಗಿರುತ್ತದೆ. ಏನೇ ಆಗಿರಲಿ, ಈ ಕೃತ್ಯವು ಎಸಗಿದವರನ್ನು 1 ವಾರದ ಒಳಗೆ ಬಂಧಿಸಬೇಕು, ಇಲ್ಲವಾದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರು ಆಗ್ರಹಿಸಿದರು. ತನಿಖೆ ಚುರುಕಾಗಲಿ, 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 ಚುರುಕಾಗಲಿ. ಸಂತ್ರಸ್ತ ಮಗುವಿಗೆ ನ್ಯಾಯ ಸಿಗಲೇಬೇಕು, ಬೇಕೇ ಬೇಕು. ಏನೇ ಕೃತ್ಯವನ್ನು ಎಸಗಿದರೋ ಅವ್ರು ಯಾರೇ ಆಗಿರಲಿ, ಅವರನ್ನ ಯಾವುದೇ ರಾಜಕೀಯ ಪ್ರೇರಿತವಾಗಿ ಆಗಿರ್ಬೋದು, ಯಾರ ಒಂದು ಹುಕುಮತ್ತಿಗೂ ಕೂಡ ಒಳಗಾಗದ ರೀತಿ ನೇರವಾಗಿ ಅವರನ್ನು ಕಾನೂನು ರೀತಿಯಲ್ಲಿ ಬಂಧಿತರನ್ನು ಮಾಡಬೇಕು. ಆ ಅವರನ್ನು ಬಂಧಿಸಿದರೆ ಅವ್ರಿಗೆ ಶಿಕ್ಷೆ ಕೊಟ್ಟರೆ ಅವರಿಗೆ ನಿಜವಾದ ಕಡೆ ಮಗುವಿಗೆ ಅನ್ಯಾಯ ಆಗಿರೋದನ್ನು ಖಂಡಿಸಿ ಆ ಮರಣದಂಡನೆ ಕೊಟ್ಟರು ಕೂಡ ತೀರಲು. ಕೊಲೆ ಮಾಡಿದ ವ್ಯಕ್ತಿ ಎಷ್ಟೇ ಪ್ರಬಲನಾಗಿದ್ರೂ ಕೂಡ 1 ವಾರದೊಳಗೆ ಆ ವ್ಯಕ್ತಿಯನ್ನು ಬಂಧಿಸಬೇಕು ಅಂತೇಳಿ ನಾವು ಈಗಾಗಲೇ ನಿನ್ನೆ ಪೊಲೀಸ್ ಇಲಾಖೆಗೆ ಹೋಗಿ ಒಂದು ಮನವಿಯನ್ನು ಕೂಡ ಕೊಟ್ಟು ಬಂದಿದ್ದೀವಿ. ಈ ಎಲ್ಲ ನಿಮ್ಮ ಸಮ್ಮುಖದಲ್ಲಿ ಇವಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀವಿ. ಇನ್ನು 1 ವಾರದೊಳಗಾಗಿ ಪೊಲೀಸ್ ಇಲಾಖೆ ಆ ಮಗುವನ್ನು ಕೊಲೆ ಮಾಡಿದಂತಹ ವ್ಯಕ್ತಿಯನ್ನು ಏನು ಕರ್ಕೊಂಬಂದು ಜೈಲಲ್ಲಿ ಹಾಕಿದರೆ ಅವರಿಗೆ ಸುಮ್ಮನಿರ್ತೀವಿ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅಜ್ಜಂಪುರದಲ್ಲಿ ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೇವೆ. ವೇದಳ ಆತ್ಮಕ್ಕೆ ಶಾಂತಿ ಸಿಗಲಿ, ವೇದಳ ಆತ್ಮಕ್ಕೆ ಶಾಂತಿ ಸಿಗಲಿ, ವೇದಳ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರು ಆದ ಎಚ್ ಗುರುಮೂರ್ತಿ, ತಾಲೂಕು ಅಧ್ಯಕ್ಷರು ಆದ ಎಟಿ ದೇವರಾಜ ಅರಸು, ಮಹಿಳಾ ಘಟಕದ ಅಧ್ಯಕ್ಷೆ ನೀಲಾಂಬಿಕಾ, ವಿಜಯಕುಮಾರಿ, ಕೇತನ್ ಪವರ್, ನಾಗರಾಜ್, ಮಂಜುನಾಥ, ಮೂರ್ತಿ, ಮಾಲ್ತಿ, ಮಧು, ಬಸಮ್ಮ, ಪುಷ್ಪ, ಮಂಜುಳಾ, ಚಿಂತನಾ ಫೌಂಡೇಶನ್ ಚೆನ್ನಪ್ಪ ಹಾಗೂ ಎಂಎಸ್ಡಬ್ಲ್ಯೂ ವಿದ್ಯಾರ್ಥಿಗಳು, ಬೇಗೂರು ಮಲ್ಲಿಕಾರ್ಜುನ, ನಾಗರಾಜ್, ಕಾಟಿಗನೆರೆ ಸತೀಶ್ ಹಾಗೂ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾಗರಿಕ ಬಂಧುಗಳೇ, ಮಾಲೀಕರೇ, ಹಾಗೆಯೇ ಆಟ ಸ್ನೇಹಿತರೆ, ಹಾಗೆಯೇ ವಿಶೇಷವಾಗಿ ಬಂದಿರತಕ್ಕಂಥ ನಮ್ಮ ಮಹಿಳಾ ಪ್ರಗತಿಪರ ಚಿಂತಕರು ಎಲ್ರಿಗೂ ಸಹ ಏನು ಈ ದುರ್ಘಟನೆ ನಡೆದಿದೆ, ಇಂಥ ದುರ್ಘಟನೆ ಇನ್ನು ಮುಂದೆ ನಮ್ಮ ಭಾಗದಲ್ಲಿ ಎಲ್ಲೂ ಸಹ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೇನಿವತ್ತು ವೇದಾಳ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಎಲ್ಲರೂ ಸಹ ಕಾನೂನನ್ನು ತಿಳ್ಕೊಳ್ಳೋಣ. ಅವ್ರು ಯಾರೇ ಆಗಿರಲಿ, ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಹ ಸಮಾನರು, ತಪ್ಪಿತಸ್ಥನೇ. ಹಾಗಾಗಿ ಅವನು ಯಾವುದೇ ವರ್ಗದ ವ್ಯಕ್ತಿಯಾಗಿದ್ದರೂ ಪರವಾಗಿಲ್ಲ, ಕಾನೂನಿನ ಅಡಿಯಲ್ಲಿ ಸಮಾನತೆ ಇರೋದ್ರಿಂದ ದಯಮಾಡಿ ಅಂಥವರಿಗೆ ಆದಷ್ಟು ಬೇಗ ಕಠಿಣ ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ವೇದಾಳ ಆತ್ಮಕ್ಕೆ ಶಾಂತಿಯನ್ನು ತಲುಪಿಸೋದ್ರ ಮುಖಾಂತರ, ಹಾಗೆಯೇ ಅವ್ರ ಕುಟುಂಬಕ್ಕೆ ಮತ್ತು ಇತರೆ ಕುಟುಂಬದವರಿಗೆ ಕಾನೂನು ಇಷ್ಟು ಬಿಗಿಯಾಗಿದೆ, ಹೌದು ಕಾನೂನು ನಮಗೆ ಸಪೋರ್ಟಿಗಿದೆ ಅನ್ನೋದನ್ನು ಸಾಬೀತು ಮಾಡೋದಕ್ಕೋಸ್ಕರನಾದರೂ ನಮ್ಮ ಆರಕ್ಷಕ ಠಾಣೆಯವರು, ಹಾಗೆಯೇ ಸಂಬಂಧಪಟ್ಟ ಎಲ್ಲ ಪೂರಕ ಇಲಾಖೆಯವರು ವೇದಾಳ ಏನು ಈ ಸಾವಾಗಿದೆ ಆ ಸಾವಿಗೆ ಒಂದು ನ್ಯಾಯವನ್ನು
ನೀಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಏರ್ಪಡಿಸ್ತೀವಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕ ಬಂಧುಗಳಿಗೆ ಹಾಗೆಯೇ ಎಲ್ಲ ವರ್ಗದವರಿಗೂ ಸಹ ನಮ್ಮ ಸಂಘಟನೆ ಪರವಾಗಿ ಹಾಗೆಯೇ ಎಲ್ಲ ನಾಗರಿಕರ ಪರವಾಗಿ ಎಲ್ಲ ಇಲಾಖೆಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳಿಸ್ತಾ ಈ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರೂ ಸಹ 1 ನಿಮಿಷ ಮೌನಾಚರಣೆನ ಮಾಡೋದ್ರ ಮುಖಾಂತರ ಇಲ್ಲಿಂದ ವಿಸರ್ಜನೆ ಆಗಬೇಕು ಅಂತೇಳಿ ನಿರ್ಗಮಿಸಬೇಕು ಅಂತೇಳಿ ಕೇಳ್ಕೊಂಡಿದ್ದೇವೆ. ಮೌನಾಚರಣೆ 1, 2, 3 ಪ್ರಾರಂಭ. ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ SLC, PUC, ಡಿಗ್ರಿ ಓದಿದವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿತವಾಗಿರುವ ನಿಮ್ಮೆಲ್ಲರ CM ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತಾರೆ.